ಈಸಿಯಾಗಿ ಒಂದು ಗೋಲಿ ಬಜ್ಜಿ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ. ಇದಕ್ಕೆ ಗೋಧಿ ಅಲ್ಲ ಹಲೋ, ವೆಲ್ಕಮ್ ಬ್ಯಾಕ್ ಟು ಗೀತಾ ಲೈಫ್ ಸ್ಟೈಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತೇನಪ್ಪ ಕಿಚನಲ್ಲಿ ಇದೆಲ್ಲ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ, ಇವತ್ತು ಮಂಗಳೂರು ಗೋಲಿ ಬಜ್ಜಿ ಮಾಡ್ತಾಯಿದ್ದೀನಿ ಗಾಯ್ಸ್. ಅದಕ್ಕೆ ಮಂಗಳೂರು ಗೋಲಿ ಬಜ್ಜಿ ಮಾಡೋದಕ್ಕೆ ಏನೇನು ಬೇಕು ಏನೇನಿಲ್ಲ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಮೈದಾ ಹಾಕಿ, ಉಪ್ಪು, ಸೋಡಾ, ಕಾಯಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ನೀರು ತೊಗೊಂಡಿದ್ದೀನಿ. ಇದು ಈಸಿಯಾಗಿ ಮಾಡ್ಬೋದು, ಒಂದು 5 ಮಿನಿಟ್ಸಲ್ಲಿ ಮಾಡ್ಬೋದು. ಯಾರಾದರೂ ಮನೆಗೆ ರಿಲೇಟಿವ್ಸ್ ಬಂದಾಗ, ಹಾಗೆ ಕಾಫಿ ಜೊತೆಗೆ, ಹಾಗೆಯೇ ಊಟದ ಜೊತೆಗೆ ಈಸಿಯಾಗಿ ಮಾಡ್ಬೋದು. ಮೊದಲಿಗೆ ನಾವು ಏನೇನು ತೊಗೊಳ್ತೀವಿ ಅಂತ ಬನ್ನಿ ತೋರಿಸ್ತೀನಿ. ಒಂದು ಬೌಲ್ ತೊಗೊಂಡಿದ್ವಿ. ಒಂದು ಬೌಲಲ್ಲಿ 3 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ತೊಗೊಳ್ತಾ ಇದ್ದೀವಿ. ನೋಡಿ, ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನಾವು ಕೂಡ ಮಂಗಳೂರು ಗೋಲಿ ಬಜ್ಜಿನ. ಈಗ 3 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ತೊಗೊಂಡಿದ್ವಿ. ಹಾಗೆಯೇ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮತ್ತು ಹಾಗೆ ಒಂದು ಚಿಟಿಕೆಯಷ್ಟು ಸೋಡಾ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ತೊಗೊಳ್ತಾ ಇದ್ದೀವಿ. ಹಾಗೆಯೇ ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಹೆಚ್ಕೋಬೇಕು. ಹಾಗೆಯೇ ಈಗ ಇವೆಲ್ಲ ಆ್ಯಡ್ ಆದಮೇಲೆ ಕಾಯಿಯನ್ನು ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕೆಂದರೆ ತುರಿದು ಇದೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋದಕ್ಕಿಂತ ಚಿಕ್ಕ ಪೀಸ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದು ಚೆನ್ನಾಗಿ ಎಣ್ಣೆಗೆಲ್ಲ ರೋಸ್ಟ್ ಆದಮೇಲೆ ಒಂಥರ ಏನೋ ಬಾಯಿಗೆ ಇದು ಸಿಕ್ದಂಗೆ ಚೆನ್ನಾಗಿದೆ. ನೋಡಿ, ಈಗ ಹಸಿಮೆಣಸಿನ್ಕಾಯಿ ತೊಗೊಳ್ತಾ ಇದ್ವಿ, ಚಿಕ್ಕದಾಗಿ ಹಚ್ಕೊಂಡು ಎಲ್ಲದನ್ನು. ಈ ಥರ ಒಂದು ಈಸಿಯಾಗಿ ಸ್ನ್ಯಾಕ್ಸ್ ಅವ್ರ ಮಕ್ಳು ಕೇಳಿದಾಗ ಈ ಥರ ಮಾಡಿಕೊಟ್ರೆ ಅವರು ಕೂಡ ಖುಷಿ ಪಡ್ತಾರಲ್ವ. ಈಗ ಹಸಿಮೆಣಸಿನ್ಕಾಯಿ ಹಚ್ಕೊಳ್ತಿದ್ವಲ್ಲ, ಚಿಕ್ಕದಾಗಿ ಹಚ್ಕೊಂಡು ಒಂದು ಹಾಕ್ತಾಯಿದ್ದೀವಿ. ಯಾಕೆಂದರೆ ಮಕ್ಳು ತಿಂತಾರಲ್ವ, ಸೊ ಖಾರ ಆಗಬಾರ್ದು ಅಂತೇಳಿ. ದೊಡ್ಡವ್ರಿಗಾದ್ರೆ ನಾವು 2 ಇಲ್ಲ 3 ಹಾಕ್ಕೋಬೋದು. ಇದು ಮೆಣಸಿನ್ಕಾಯಿ ಒಂಥರ ಗ್ಯಾಸ್ಟ್ರಿಕ್ ಇದ್ದಂಗೆ ಅಲ್ವಾ, ಅದಕ್ಕೆ 1 ಹಾಕ್ತಾಯಿದ್ದೀವಿ. ಈಗ ಇದು ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಹೆಚ್ಕೊಳ್ತಾ ಇದ್ದೀವಿ. ಈಗ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ವ. ಯಾಕೆಂದರೆ ಎಲ್ಲ ಮಿಕ್ಸ್ ಆಗಬೇಕಲ್ಲ, ಉಪ್ಪು, ಸೋಡಾ ಪುಡಿ ಎಲ್ಲ ಹಾಕಿದ್ವಲ್ಲ, ಚೆನ್ನಾಗಿ ಕಲಿಸ್ಕೊಳ್ವ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಈಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೇಕು. ಯಾಕೆಂದರೆ ಚೆನ್ನಾಗಿ ತಿರುಗಿಸ್ಬೇಕಲ್ವ, ಅದು ಗಂಟು ಆಗಬಾರ್ದು. ಸೊ ನೋಡಿ, ಹೀಗೆ ಚೆನ್ನಾಗಿ ಸ್ಪೂನ್ ತೊಗೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದರೆ ಗಂಟು ಇಲ್ದಂಗೆ ಸರಿ ಹೋಗುತ್ತೆ. ನೋಡಿ, ಫೈನಲಾಗಿ ಹೆಂಗೆ ಅಂತ ತೋರಿಸ್ತೀನಿ. ಜಾಸ್ತಿ ತೆಳ್ಳಗೆ ಮಾಡಬಾರ್ದು, ಜಾಸ್ತಿ ಗಟ್ಟಿ ಮಾಡಬಾರ್ದು, ಮೀಡಿಯಮಲ್ಲಿ ಇರಬೇಕು. ನೋಡಿ, ಫೈನಲಾಗಿ ಹಿಂಗಾಯಿತು. ಚೆನ್ನಾಗಿ ತಿರುಗಿಸಿದ್ರೆ ಸ್ಮ್ಯಾಶ್ ಆಗುತ್ತೆ, ಎಲ್ಲ ಗಂಟು ಇರೋದೆಲ್ಲ ಸ್ಮ್ಯಾಶ್ ಆಗಿರುತ್ತೆ. ಹಾಗೆ ಪಕ್ಕದಲ್ಲಿ ನಾನು ಸ್ಟವ್ ಹಚ್ಕೊಂಡಿದ್ದೀನಿ. ನೋಡಿ, ಎಣ್ಣೆ ಕಾದಿದೆ. ಈಗ ಒಂದೊಂದೇ ಸ್ಪೂನಲ್ಲಾದರೂ ಬಿಡ್ಬೋದು, ಇಲ್ಲ ಕೈಯಲ್ಲಾದರೂ ಬಿಡ್ಬೋದು. ಅದು ಗೋಲಿ ಥರ ಉಬ್ಬುತ್ತೆ. ನೋಡಿ, ಸ್ಪೂನ್ಗಿಂತ ಕೈ ಯೂಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ಫಸ್ಟ್ ನಾವು ಸ್ಪೂನಲ್ಲಿ ಹಾಕೋಣ ಅಂತೇಳಿ ಟ್ರೈ ಮಾಡಿದ್ವಿ. ನಾವು ಒಂದು ಇಬ್ಬೆ ಹಾಕಿದ್ವಿ. ನೋಡುವ, ಇನ್ನೊಂದು ಇಬ್ಬೆಗೆ ಕೈಯಲ್ಲಿ ಬಿಡುವ ಅಂತ ಅಂದ್ಕೊಂಡಿದ್ವಿ. ಅದು ಹೆಂಗೆ ಬರುತ್ತೆ ಏನಂತ ನೋಡುವ, ಕಾದಿ. ನೀವು ಕೂಡ ಟ್ರೈ ಮಾಡಿ, ಈಸಿಯಾಗಿರುತ್ತೆ. ನೋಡಿ, ಇದೇನು ಕಷ್ಟ ಅಲ್ಲ, ಏನೂ ಅಲ್ಲ. ಇರೋ ಐಟಮ್ಸ್ ತೊಗೊಂಡೇ ಮಾಡ್ಬೋದು ಆರಾಮಾಗಿ. ಈಗ ನಾವು ಕೈಯಲ್ಲಿ ಹಾಕ್ತಾಯಿದ್ದೀವಿ. ಕಾಫಿ ಜೊತೆಗೆ ಈ ಗೋಲಿ ಬಜ್ಜಿ ಇದ್ದರೆ ಟೇಸ್ಟೇ ಬೇರೆ. ಸೈಡಲ್ಲಿ ನಾವು ಕಾಫಿಗೆ ಸಹ ಇಟ್ಕೊಂಡಿದ್ದೀವಿ. ನೋಡಿ, ಹಿಂಗೆ ಗೋಲಿ ಥರ ಆಗ್ತಿದೆ ಕೈಯಲ್ಲಿ ಹಾಕಿದ್ರೆ. ನೋಡಿ, ಉಬ್ತಾ ಇದೆ ಒಂದೊಂದೇ ಗೋಲಿ ಥರ. ಹಾಗೆಯೇ ಪಕ್ಕದಲ್ಲಿ ನಾವು ಕಾಫಿಗೆ ಇಟ್ಕೊಂಡಿದ್ದೀವಿ. ನೋಡುವ ಹೆಂಗೆ ಏನು ಅಂತ. ಕೈಯಾಗ ಹಾಕಿರೋದು ಹೆಂಗೆ ಬರುತ್ತೆ, ಸ್ಪೂನಲ್ಲಿ ಹಾಕಿರೋದು ಹೆಂಗೆ ಬರುತ್ತೆ ಅಂತೇಳಿ. ನೋಡಿ, ಪಕ್ಕದಲ್ಲಿ ನಾನು ಕಾಫಿ ಕೂಡ ಕಾಯಿಸ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಕಾಯ್ದಿದೆ. ಈಗ ಗ್ಲಾಸ್ಗೆ ಒಯ್ಕೊಂಡು ಟೇಸ್ಟ್ ಮಾಡುವ. ನೋಡಿ, ನಾವು ಕೈಯಲ್ಲಿ ಹಾಕಿರೋದು ಹೆಂಗೆ ಉಬ್ಬಿದೆ, ಚೆನ್ನಾಗಿದೆ ಟೇಸ್ಟು ಕೂಡ. ನೋಡಿ, ಬನ್ನಿ.
ಈಗ ಅಜ್ಜಿಗೂ ಮತ್ತು ಅಕ್ಕಂಗೆ ಕೊಡ್ತೀನಿ, ಟೇಸ್ಟ್ ಹೆಂಗಿದೆ ಅಂತ ನೋಡೋಣ ಬನ್ನಿ. ಸೌಂಡ್ ಎಲ್ಲ ಜಾಸ್ತಿ ಬರ್ತಾಯಿದೆ, ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ. ಇಟ್ಸ್ ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಇಲ್ಲೇ ಇದ್ದೀನಿ ಟೇಸ್ಟ್ ಹೆಂಗಿದೆ ನೋಡಿ. ತುಂಬ ಚೆನ್ನಾಗಿದೆ, ಸೂಪರ್. ಹೌದಾ ಅಜ್ಜಿ? ಗೋಧಿ ಬಜ್ಜಿ ಮಾಡಿದ್ರೆ ಟೇಸ್ಟ್ ನೋಡಿದ್ವಿ, ಹಾಗೆ ಕಾಫಿ ಕೂಡ ಕೊಟ್ಟಿದ್ವಿ, ಟೇಸ್ಟ್ ನೋಡಿ. ಗೋಲಿ ಬಜ್ಜಿ ಹಾಗೂ ಕಾಫಿ ಈಸಿಯಾಗಿ ಕ್ರಿಸಿಪಿಯಾಗಿ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅಂಥವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನೆಕ್ಸ್ಟ್ ವಿಡಿಯೋ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಓಕೆ, ಬಾಯ್, ಲವ್ ಯು ಆಲ್, ಟೇಕ್ ಕೇರ್ ಗಾಯ್ಸ್, ಬಾಯ್.